ಇನ್ನು ಕಬ್ಬನ್ ಪಾರ್ಕ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಬಹಳ ಜನ ಕೂಡ ಬರ್ತಿದ್ದಾರೆ. ಜನ ಈಗ ಕೆಲವರು ಈ ಕಬ್ಬನ್ ಪಾರ್ಕ್ನ ಪ್ರತಿನಿತ್ಯ ಅಲ್ಲಿ ವಾಯು ವಿಹಾರಕ್ಕೆ ಮಾಡೋಕೆ ಬರೋರೆಲ್ಲ, ಆಮೇಲೆ ಪರಿಸರ ಪ್ರೇಮಿಗಳು ಈಗ ಒಂದು ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ತೋಟಗಾರಿಕಾ ಇಲಾಖೆ ವಿರುದ್ಧ. ಏನು, ಇವರು ಫ್ಲವರ್ ಶೋ ಹೆಸರಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಹೆಚ್ಚಾಗಿ ತೆಗೆದಿದ್ದಾರೆ. ಹೆಸರಿಗಿದು ಹೂಗಳ ಹಬ್ಬ. ಅಲ್ಲಿ ನೋಡ್ರೆ ಬರೀ ಇವರು ಶಾಪಿಂಗಿಗೋಸ್ಕರ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಒಂದ್ ಕಡೆ ನೋಡಿದ್ರೆ ಹೂವು ತರಕಾರಿ ಇವೆಲ್ಲ ಕೊಳತು ನಾರ್ತಾ ಇದೆ, ಮತ್ತೊಂದು ಬದಿ ಕಂಪ್ಲೀಟ್ ಆಗಿ ಶಾಪಿಂಗ್ ನಡೀತಾ ಇದೆ. ಸೊ ಕಬ್ಬನ್ ಪಾರ್ಕ್ನಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ನಿರ್ಬಂಧ ಹೇರಬೇಕು, ಆದರೆ ಫ್ಲವರ್ ಶೋ ಹೆಸರಲ್ಲಿ ಶಾಪಿಂಗ್ ಹಬ್ಬ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರವೇಶ ಶುಲ್ಕ ಪಾವತಿಸಿ ಶಾಪಿಂಗ್ ಫೆಸ್ಟಿವಲ್ಗೆ ಬರಬೇಕಾ ಅಂತ ತೋಟಗಾರಿಕೆ ಇಲಾಖೆ ವಿರುದ್ಧ ಕೆಲ ಸಾರ್ವಜನಿಕರು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಹೋದ್ರೆ ನಿಮ್ಗೊಂದು ಅನುಭವಕ್ಕೆ ಬಂದಿರುತ್ತೆ. ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು, ಹೇಳ್ಬೇಕಾದ್ರೆ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ, ಭಾಳ ಜನ ಕೂಡ ಬಂದಿದ್ದಾರೆ. ಹೌದು, ಬಟ್ ಈ ಥರದ ಮಳಿಗೆಗಳೇ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ಅರೆ ಇದೇನಿದು, ದುಡ್ಡು ಮಾಡಕ್ಕೆ ನಿಂತ್ಬಿಟ್ರಾ ಇವರೆಲ್ಲ ಸೇರಿಕೊಂಡು ತೋಟಗಾರಿಕಾ ಇಲಾಖೆ? ಆಗಲಿ ದುಡ್ಡು ಮಾಡ್ಕೊಳ್ಳಿ, ಬಟ್ ಕಬ್ಬನ್ ಪಾರ್ಕ್ ಯಾಕೆ ನೀವು ಬಳಸ್ಕೊಳ್ತಾ ಇದ್ದೀರಾ ಅದಕ್ಕೆ ಅನ್ನೋದು ಪ್ರಶ್ನೆ. ಇಲ್ಲಿ ನನಗೆ ನಾನು ಅಂದ್ಕೊಂಡಿಷ್ಟು ಫ್ಲವರ್ಸ್ ಇಲ್ಲಿ ಇಲ್ಲ. ಇನ್ಸ್ಟಾದಲ್ಲೆಲ್ಲ ತುಂಬಾ ಹೈಲೈಟ್ ಮಾಡಿದ್ರು, ಮತ್ತೆ ಲಾಲ್ಬಾಗಿನ ಚೆನ್ನಾಗಿದೆ ಅಂತ ಕಂಪೇರ್ ಮಾಡಿದ್ರು. ನಾವು ಲಾಲ್ಬಾಗ್ ವಿಸಿಟ್ ಮಾಡಿದ್ವಿ, ಬಟ್ ಲಾಲ್ಬಾಗ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಇರ್ಲಿಲ್ಲ. ನಾವ್ ಇಲ್ಲಿ ಆ ಕಡೆ ಎಲ್ಲ ಇದೇನೋ ಅಂತ ಎಲ್ಲ ಹುಡುಕಕ್ಕೆ ಅಂತ ಹೋಗ್ತಾ ಇದೀವಿ, ಎಲ್ಲಿಲ್ಲ. ಬರೀ ಇದು ಒನ್ ಲೈನ್ ಒನ್ ಸ್ಟ್ರೆಚ್ ಅಷ್ಟೇನೆ ಇರೋದಿದ್ದು. ಆ ಕಡೆ ಫುಲ್ ಶಾಪಿಂಗ್ ಇದೆ, ಮತ್ತೆ ಈ ಕಡೆನು ಇಲ್ಲೂ ಎಲ್ಲೋ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ನೋಡ್ದೆ ನಾನು. ಫ್ಲವರ್ಸ್ ಕಮ್ಮಿ ಇದೆ ಇದರಲ್ಲಿ, ಬಟ್ ಫುಲ್ ಸ್ಟಾಲ್ ಜಾಸ್ತಿ ಇವ್ರದೇ ಇದೆ. ನಾವ್ ಅಂತದೇನ್ ಪರ್ಚೇಸ್ ಇಲ್ಲ, ಬಟ್ ನಾವು ಫ್ಲವರ್ಸ್ ಅಂತ ಅನ್ಬಿಟ್ಟು ಖುಷಿಯಾಗಿ ಬಂದ್ವಿ. ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ಐಟಮ್ಸ್ ಎಲ್ಲ ನೋಡ್ಬಿಟ್ಟು ಖುಷಿಯಾಗಿ ನಾವು ಫ್ಲವರ್ಸ್ ನೋಡಕ್ಕಂತ ಬಂದು ಇಲ್ಲಿ ಅದು ಮೈಸೂರಿಂದ. ಫ್ಲವರ್ಸ್ಗಿಂತ ಜಾಸ್ತಿ ಇಲ್ಲಿ ಬರೀ ಶಾಪಿಂಗ್ ನಡೀತಾ ಇದೆ. ಸೊ ಐ ಆಮ್ ಕನ್ಫ್ಯೂಸ್ಡ್. ಎಲ್ಲಿ ಫ್ಲವರ್ಸ್ ಅಂತ ಹುಡುಕಿ ಕೊನೆಗೆ ನೀವು ಸಿಕ್ಕಿದ್ರು ಅಂತ ನಿಮ್ಗೇನೆ ಕೇಳಕ್ ಹೊರಟೆ ನಾನು. ಎಲ್ಲಿ ಅಂದ್ರೆ ನೋಡಿದ್ರೆ ಇಷ್ಟೇನೆ. ಸೊ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಕಮಿಂಗ್ ಆಲ್ ದ ವೇ ಫ್ರಮ್ ಮೈಸೂರಿಂದ ಬಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಇನ್ನು ಮದುವೆಯಾದ ಮಾರನೇ ದಿನವೇ ನವವಿವಾಹಿತ ರಮೇಶ್ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೌದು, 30 ವರ್ಷ ಪ್ರಾಯ ಅವರಿಗೆ. ರಮೇಶ್ ಅಂತ ಭದ್ರಾವತಿ ತಾಲೂಕಿನ ಹನುಮಂತಪುರ ಗ್ರಾಮದವರು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಹನುಮಂತಪುರದ ರಮೇಶ್ ನಿನ್ನೆ ತಾನೇ ಮದುವೆ ಆಗಿದ್ರು. ಆ ನಂತರದಲ್ಲಿ ಇವರಿಗೆ ಅಂದರೆ ನಿನ್ನೆ ಅಂದರೆ 30ನೇ ತಾರೀಕು ಇವ್ರು ಮದುವೆ ಆಗಿರೋದು. ಯಾವಾಗ? ನವೆಂಬರ್ 30. ಡಿಸೆಂಬರ್ 1ನೇ ತಾರೀಕು ಅಂದರೆ ಮೊನ್ನೆ ಸೋಮವಾರ ಇವರಿಗೆ ಹೃದಯಾಘಾತ ಆಗಿರೋದು. ಅಂದರೆ ಭಾನುವಾರ ಮದುವೆ ಆಗಿದ್ದಾರೆ, ಶನಿವಾರ. ಸೊ ಸೋಮವಾರ ಇವರಿಗೆ ಹೃದಯಾಘಾತ ಆಗಿದೆ. ಭಾಳ ಬೇಸರದ ಸಂಗತಿ. 1 ವರ್ಷದ ಹಿಂದೆನೇ ನಿಶ್ಚಯ ಆಗಿದ್ದಂಥ ಮದುವೆ ಇದು. ಮೊನ್ನೆ ಪ್ರಿಯಾ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದೆ. ಈಗ ನೋಡ್ರೆ ಇಂಥ ಅನಾಹುತ ಆಗಿದೆ.